ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು, ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ 30ನೇ ತಾರೀಕು ಬಂದಿರುವಂತಹ ವೈಕುಂಠ ಏಕಾದಶಿಗೆ ನೀವು 3 ದಿವಸಗಳ ರಾಯರ ವ್ರತವನ್ನು ಯಾವ ರೀತಿ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಮಾಡ್ಕೋಬಹುದು ಅನ್ನುವಂತಹ ವಿಚಾರವನ್ನು ಇಲ್ಲಿ ನಾನು ನಿಮ್ಮೊಟ್ಟಿಗೆ ಹಂಚ್ಕೋತೀನಿ. ನೋಡಿ, 3 ದಿನಗಳ ರಾಯರ ವ್ರತವನ್ನು ಯಾವಾಗಂದರೆ ಆವಾಗ ನಾವು ಮಾಡೋದಕ್ಕೆ ಬರೋದಿಲ್ಲ. ತುಂಬ ಏನಾದರೂ ಮನೆಯಲ್ಲಿ ಕಷ್ಟ ಇದ್ದಾಗ ನಾವು ಅಂದರೆ ಬಹಳ ಇದ್ದಕ್ಕಿದ್ದ ಹಾಗೆ ಏನೋ ಕಷ್ಟ ಒದಗಿಬಿಡ್ತಪ್ಪ ಅನ್ನೋಂತಹ ಸಂದರ್ಭದಲ್ಲಿ 3 ದಿವಸದ ರಾಯರ ವ್ರತವನ್ನು ಹಿಡಿಬಹುದು. ಯಾಕೆ ಹೇಳಿದೆ ಅಂದರೆ, ಬಹಳಷ್ಟು ಜನ ಕಮೆಂಟಲ್ಲಿ ಕೇಳ್ತಿರ್ತೀರ 3 ದಿವಸದ ವ್ರತವನ್ನು ನಾವು ಮಾಡಬಹುದಾ ಅಂಥೇಳಿ. ಆ ವಿಚಾರಕ್ಕಾಗಿ ಹೇಳಿದೆ ನಿಮಗೆ. ವೈಕುಂಠ ಏಕಾದಶಿ ಬಹಳ ಚೆನ್ನಾಗಿ ಬಂದಿದೆ ಈ ಸರ್ತಿ. ಅಂದರೆ ಕಳೆದ 12 ವರ್ಷಗಳಿಂದ ಬಂದಿಲ್ಲದಂತಹ ಶುಭ ಮುಹೂರ್ತದಲ್ಲಿ ಈ ಬಾರಿಯ ವೈಕುಂಠ ಏಕಾದಶಿ ಬಂದಿದ್ದು ತಪ್ಪದೆ ಎಲ್ಲರೂ ಕೂಡ ಯಾವುದೇ ಏಕಾದಶಿಯನ್ನು ಇಲ್ಲಿಯವರೆಗೂ ನೀವು ಆಚರಣೆ ಮಾಡದೇ ಇದ್ದರೂ, ಅಂದರೆ ಪ್ರತಿ ಏಕಾದಶಿಯನ್ನು ನಿಮಗೆ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗದೇ ಹೋದರೂ ಕೂಡ ಈ ವೈಕುಂಠ ಏಕಾದಶಿಯನ್ನು ತಪ್ಪದೆ ಆಚರಣೆ ಮಾಡಿ. ವೈಕುಂಠ ಏಕಾದಶಿಯ ಆಚರಣೆ ಅಥವಾ ಉಪವಾಸ, ಪೂರ್ತಿಯಾಗಿ ಉಪವಾಸ ಮಾಡಲಿಕ್ಕಾಗದಲೇ ಇಲ್ಲದೇ ಇರುವಂತಹವರು ಯಾವ ರೀತಿ ಉಪವಾಸ ಮಾಡಬಹುದು ಎಲ್ಲ ವಿಚಾರವನ್ನು ವೈಕುಂಠ ಏಕಾದಶಿಯ ಪೂಜೆಗೆ ಸಂಬಂಧಿಸಿದಂಥ ವಿಡಿಯೋನಲ್ಲಿ ಹಾಕ್ತೀನಿ. ಇವತ್ತಿನ ವಿಡಿಯೋನಲ್ಲಿ ಆ ವೈಕುಂಠ ಏಕಾದಶಿಗೆ ಕಡೆ ಆಗೋ ಹಾಗೆ 28ನೇ ತಾರೀಕು ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ ವೈಕುಂಠ ಏಕಾದಶಿ ಬಂದಿರುವಂತಹದ್ದು. ನೀವು 28ನೇ ತಾರೀಕಿನಿಂದ ಯಾವ ರೀತಿ ಈ ಪೂಜೆಯನ್ನು ಮಾಡಬಹುದು ಅಂತ ಹೇಳ್ತೀನಿ. ವೈಕುಂಠ ಏಕಾದಶಿಗೆ 3 ದಿವಸ ಆಗಬೇಕು. ಆ ರೀತಿ ನಿಮ್ಮ ಪೂಜೆ ಪ್ರಾರಂಭ ಮಾಡ್ಕೊಳ್ಳಿ. ನೋಡಿ, 3 ದಿವಸನೂ ಕೂಡ ನೀವು ತಲೆಗೆ ಸ್ನಾನ ಮಾಡಬೇಕಾಗತ್ತೆ. ಮತ್ತು 5:30 ಒಳಗಡೆ 28 ಮತ್ತು 29ನೇ ತಾರೀಕು 2 ದಿವಸನೂ ಕೂಡ ನೈವೇದ್ಯ ಸಮೇತ ಪೂಜೆ 5:15 ಒಳಗಡೆ ಮುಗಿದು ಬಿಡಬೇಕು. ಇನ್ನು ನೀವು ಯಾವತ್ತು ಸಂಕಲ್ಪ ಮಾಡ್ಕೋಬೇಕು ಅಂತಂದರೆ 28ನೇ ತಾರೀಕು ಭಾನುವಾರ ಯಾವುದೇ ಕಷ್ಟಗಳಿಗೆ ಬೇಕಾದರೂ ಕೂಡ ನೀವು ಈ ವ್ರತವನ್ನು ಹಿಡಿಬಹುದು. ಇಂತಹದ್ದೇ ಅಂತಹದ್ದೇ ಕಷ್ಟ ಅಂತೇನಿಲ್ಲ. ನಿಮ್ಮ ಯಾವುದೇ ಕಷ್ಟಗಳಿಗೆ ಬೇಕಾದರೂ ಕೂಡ ಸಂಕಲ್ಪ ಮಾಡಿಕೊಂಡು ಈ ವ್ರತವನ್ನು ಹಿಡೀರಿ. ಈ 3 ದಿನಗಳ ಅನುಷ್ಠಾನ ಬಹಳಷ್ಟು ಫಲವನ್ನು ನಿಮಗೆ ಕೊಡುತ್ತೆ. ನೋಡಿ, ಯಾರೆಲ್ಲ ಈ ವ್ರತವನ್ನು ಮಾಡ್ತೀರಾ ಅಂದರೆ ಈ 3 ದಿವಸಗಳ ವ್ರತ ಮಾಡ್ತಿರಲ್ವಾ, ಅವರು ತಪ್ಪದೆ ವೈಕುಂಠ ಏಕಾದಶಿಯ ದಿವಸ ಉಪವಾಸವನ್ನು ಮಾಡಲೇಬೇಕು. ಆಗಲೇ ನಿಮಗೆ ಈ ವ್ರತದ ಫಲ ಸಿಗುವಂತಹದ್ದು. ಆವತ್ತಿನ ದಿವಸ ಪೂರ್ತಿಯಾಗಿ ಮಾಡಲಿಕ್ಕಾಗಲ್ಲ ಅಂದರೆ ಏನು ಮಾಡಬಹುದು ಅಂತ ಕೂಡ ನೆಕ್ಸ್ಟ್ ವಿಡಿಯೋಸಲ್ಲಿ ಹೇಳ್ತೀನಿ. 28 ಮತ್ತು 29 ಅಂದರೆ ಭಾನುವಾರ ಮತ್ತು ಸೋಮವಾರ 2 ದಿವಸನೂ ಕೂಡ ತಪ್ಪದೆ ನೀವೇನು ಮಾಡಬೇಕು, ಒಂದು ದಿವಸ ಹಯಗ್ರೀವ ಇಡಲೇಬೇಕಾಗತ್ತೆ. ಹಯಗ್ರೀವ ಕೆಲವರೆಲ್ಲ ಮತ್ತು ಕಮೆಂಟಲ್ಲಿ ಕೇಳ್ತೀರಾ ಹೇಗೆ ಮಾಡೋದು ಮೇಡಮ್? ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಬಹಳಷ್ಟು ಜನ ವಿಡಿಯೋಸನ್ನು ಹಾಕಿದ್ದಾರೆ. ಕಡಲೆಬೇಳೆನ ಒಂದು ಅರ್ಧ ಗಂಟೆ ನೀವು ನೆನೆಸ್ಕೊಂಡು ಕುಕ್ಕರ್ನಲ್ಲಿ 1-2-3 ವಿಷಲ್ ಬರೆಸ್ಕೊಂಡು ಅದಕ್ಕೆ ಬೆಲ್ಲ ಮತ್ತು ಸ್ವಲ್ಪ ಕೊಬ್ಬರಿ ತುರಿ ಹಾಕಿ ಅದು ಒಂದು ಪಾಯಸ, ಗಟ್ಟಿಯಾದಂತಹ ಪಾಯಸದ ರೀತಿಯಲ್ಲಿ ಒಂದು ಹದಕ್ಕೆ ತೊಗೊಂಡು ಬಂದು ತುಪ್ಪದಲ್ಲಿ ಸ್ವಲ್ಪ ದ್ರಾಕ್ಷಿ, ಗೋಡಂಬಿಯನ್ನು ಹುರಿದು ಹಾಕುವಂತಹದ್ದು, ಅದನ್ನೇ ನಾವು ಹಯಗ್ರೀವ ಅನ್ನುವಂತಹದ್ದು. ಒಂದು ದಿವಸ ಇದನ್ನು ಮಾಡಬೇಕಾಗತ್ತೆ. ಇನ್ನೊಂದು ದಿವಸ ತಪ್ಪದೆ ನೀವು ಖಾರ ಇಲ್ಲ ಸಿಹಿ ಪೊಂಗಲ್ಲು ಇದೇ ನೈವೇದ್ಯವನ್ನು ಇಡಬೇಕಾಗತ್ತೆ. ಬೇರೆ ನೈವೇದ್ಯವನ್ನು ನೀವು ಇಡೋದಕ್ಕೆ ಬರೋದಿಲ್ಲ. 3 ದಿವಸನೂ ಕೂಡ ರಾಯರ ಫೋಟೋ ಜೊತೆಯಲ್ಲಿ ಶ್ರೀಹರಿಯ ಸ್ವರೂಪದ ಯಾವ ಫೋಟೋ ವಿಗ್ರಹ ಇಟ್ಕೊಂಡಿರ್ತೀರೋ ಅದನ್ನು ಕೂಡ 3 ದಿವಸನೂ ಒರೆಸ್ಕೋಬೇಕು. ಇಲ್ಲ 3 ದಿವಸ ವಿಗ್ರಹ ಇದ್ದರೆ 3 ದಿವಸನೂ ಮಡಿ ನೀರಿನಿಂದ ತೊಳ್ಕೊಂಡು ಗಂಧ ಅಥವಾ ಗೋಪಿ ಚಂದನವನ್ನು
ರಾಯರ ಫೋಟೋಗಿಡಿ. ಶ್ರೀಮನ್ನಾರಾಯಣನ ಸ್ವರೂಪದ ಯಾವ ಫೋಟೋ ಇದ್ರೂ ಅದಕ್ಕೆ ಗಂಧ, ಅರಿಶಿನ, ಕುಂಕುಮ ಇಡಬಹುದು. ಮತ್ತು ಎರಡೂ ಫೋಟೋಗಳಿಗೂ ತಪ್ಪದೆ ಸ್ವಲ್ಪ ತುಳಸಿ ಇಡಬೇಕು. ಮತ್ತು ಬಹಳ ಶ್ರೇಷ್ಠ ಧನುರ್ಮಾಸದಲ್ಲಿ ಅಂದರೆ ಚಿಂತಾಮಣಿ ಹೂಗಳ ಬಳಕೆ, ಅದನ್ನು ಕೂಡ ತಪ್ಪದೆ ಸ್ವಲ್ಪ ಎರಡು ಫೋಟೋಗೂ ಅರ್ಪಣೆಯನ್ನು ಮಾಡಿ. ಇನ್ನು ಎಷ್ಟು ದೀಪ ಹಚ್ಚಬೇಕು? 28, 29 ಎರಡೂ ದಿವಸಗಳ ಕಾಲ ರಾಯರ ಮುಂದೆ 2 ತುಪ್ಪದ ದೀಪ ಯಾವುದ್ರಲ್ಲಿ ಬೇಕಾದರೂ ಹಚ್ಚಬಹುದು ನೀವು. ಅಂದರೆ ಬೆಳ್ಳಿದೋ ಹಿತ್ತಾಳೆದೋ ನೀವೇನು ಬಳಕೆ ಮಾಡ್ತೀರಾ ಆ ಎರಡೂ ದೀಪಗಳಿಗೆ ತುಪ್ಪ ಹಾಕಿ ಹಚ್ಚಬೇಕು. ಶ್ರೀಹರಿಯ ಸ್ವರೂಪದ ಫೋಟೋ ಮುಂದೆ ಕೂಡ 1 ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಕೊಳ್ಳೋದಕ್ಕೆ ನೀವು ಸಿದ್ಧ ಮಾಡ್ಕೊಳ್ಳಿ. ಇದು 2 ದಿವಸದ ಪೂಜೆ ನಾನು ಹೇಳ್ಕೊಡ್ತಾ ಇರುವಂತಹದ್ದು. ಏಕಾದಶಿಯ ಪೂಜೆ ನೆಕ್ಸ್ಟ್ ವಿಡಿಯೋಸ್ನಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಇನ್ನು ಪೂಜೆ ಮಾಡೋ ದಿವಸ ಹಿಂದಿನ ದಿವಸನೇ ನೀವು ನೆಲವನ್ನು ಒರೆಸ್ಕೋಬಹುದು. ಬಹಳ ಬೇಗ ನೈವೇದ್ಯ ಸಮೇತ ಪೂಜೆ ಆಗಬೇಕು. ಹಿಂದಿನ ದಿವಸ ಗುಡಿಸಿ ಒರೆಸಿ ದೇವ್ರ ಮನೆ ಫೋಟೋ ಹೂಗಳೆಲ್ಲ ತೆಗೆದು ದೇವ್ರ ಮನೆಯನ್ನು ಕೂಡ ಒರೆಸಿ ಕ್ಲೀನ್ ಮಾಡ್ಕೊಳ್ಳಿ. ದೇವರ ಪಾತ್ರೆ ಅಂದರೆ ದೀಪ ಏನಾದರೂ ತೊಳೆಯೋ ಹಾಗಿದ್ರೆ ಹಿಂದಿನ ದಿವಸನೇ ತೊಳೆದು ಇಟ್ಕೊಳ್ಳಿ. ಆದರೆ ಯಾವ ಕಾರಣಕ್ಕೂ ಬತ್ತಿ ಎಣ್ಣೆ ಎಲ್ಲ ಹಿಂದಿನ ದಿವಸನೇ ಹಾಕಬಾರ್ದು. ಮೊದಲು ನೀವು ಯಾವ ರೀತಿ ಫೋಟೋಗಳಿಗೆಲ್ಲ ಹೂ ಇಡ್ತಿರೋ ಇಟ್ಟು ಹೊರಗಡೆ ತುಳಸಿ ಪೂಜೆ ಮಾಡಿ ತುಳಸಿಗೆ ಒಂದು ದೀಪವನ್ನು ಹಚ್ಚಿ ತುಳಸಿ ಗಿಡದ ಮುಂದೆ. ಇನ್ನು ದೇವ್ರ ಮನೆಯಲ್ಲಿ ಹಚ್ಚೋದಕ್ಕಿಂತ ಮೊದಲು ಗಣೇಶನ ಪ್ರಾರ್ಥನೆ ಮಾಡಿ, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಕಷ್ಟಗಳೆಲ್ಲವನ್ನು ಅವ್ರ ಹತ್ರನೂ ಹೇಳಿಕೊಂಡು ದೇವ್ರ ಮನೆಯಲ್ಲಿ ಹಚ್ಚುವಂತಹ 2 ದೀಪವನ್ನು ಫಸ್ಟ್ ಹಚ್ಚಿ ಆಮೇಲೆ ಸಂಕಲ್ಪ ಮಾಡ್ಕೋಬೇಕು. ಬಲಗೈಯಲ್ಲಿ ಸ್ವಲ್ಪ ಹೂವನ್ನು, ಹಳದಿ ಅಕ್ಷತೆಯನ್ನು ಹಿಡಿದು ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ತಿದ್ದೀರಾ ರಾಯರಿಂದ. ಮತ್ತು ಇದು ವೈಕುಂಠ ಏಕಾದಶಿ ಅಂತಂದರೆ ಶ್ರೀಮನ್ ಮಹಾವಿಷ್ಣುವಿಗೆ ಅರ್ಪಣೆ ಮಾಡುವಂತಹದ್ದು ನಾವು ಉಪವಾಸವನ್ನು. ಹಾಗಾಗಿ ನೀವು ಈ ವೈಕುಂಠ ಏಕಾದಶಿಗೆ 3 ದಿವಸ ವ್ರತ ಮಾಡ್ತಾ ಇದ್ದೀರಾ. ಹೀಗಾಗಿ ಶ್ರೀಮನ್ನಾರಾಯಣನಲ್ಲೂ ಕೂಡ ನೀವು ಭಿನ್ನಹ ಮಾಡ್ಕೋಬೇಕು. ಏನೆಲ್ಲ ಕಷ್ಟಗಳಿದೆ ಅವರಿಂದ ನಿಮ್ಗೆ ಏನು ಕಷ್ಟ ಪರಿಹಾರ ಆಗಬೇಕು ಅಂತೆಲ್ಲ ಕೇಳಿಕೊಂಡು ಅದನ್ನು ನೀವೇನು ಮಾಡಬೇಕು, ರಾಯರ ಹತ್ರ ಸ್ವಲ್ಪ ಮತ್ತು ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋ ಅಥವಾ ವಿಗ್ರಹದ ಹತ್ರ ಆ ಅಕ್ಷತೆ ಅರ್ಧರ್ಧ ಹಾಕಿಬಿಟ್ಟು ಆಮೇಲೆ ಮೊದಲು ಏನು ನೀವು ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋ ಮುಂದೆ ಒಂದು ದೀಪ ಇಟ್ಕೊಂಡಿರ್ತೀರ ಅದನ್ನು ಹಚ್ಚಿ ರಾಯರ ಮುಂದೆ ಇಟ್ಕೊಂಡಂತಹ 2 ದೀಪವನ್ನು ಹಚ್ಕೊಳ್ಳಿ. ಇದಾದಮೇಲೆ ಊದ್ಗಡ್ಡಿಯನ್ನು ಬೆಳಕೊಳ್ಳೋವಂತಹದ್ದನ್ನು ಮಾಡಿ. ಯಾವೆಲ್ಲ ಸ್ತೋತ್ರ ಪಾರಾಯಣ ಮಾಡಬೇಕು? ವಿಷ್ಣುವಿನ ಅಷ್ಟೋತ್ರ ಅಂದರೆ ವೆಂಕಟೇಶ್ವರ ಸ್ವಾಮಿಯ ಅಷ್ಟೋತ್ರ ಹೇಳ್ಕೊಳ್ಳಿ. ಮೊದಲು ರಾಯರ ಅಷ್ಟೋತ್ರ ಹೇಳ್ಕೊಳ್ಳಿ, ಅಥವಾ ರಾಯರ ಅಷ್ಟಾಕ್ಷರ ಮಂತ್ರ ಸಮಯ ಇತ್ತು ಅಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂಥೇಳಿ ಒಂದು 21 ಇಲ್ಲ 48 ಇಲ್ಲ 108 ಬಾರಿ ಹೇಳ್ಕೊಂಡ್ರೂ ಒಳ್ಳೆಯದು. ಇದು ಆಪ್ಷನಲ್ಲು. ತಪ್ಪದೇ ಹೇಳ್ಕೊಳ್ಬೇಕಾಗಿರೋದು ರಾಯರ ಅಷ್ಟೋತ್ರ, ವಿಷ್ಣುವಿನ ಅಷ್ಟೋತ್ರ, ರಾಯರ ಗಾಯತ್ರಿ ಮಂತ್ರ ತಪ್ಪದೇ ಹೇಳ್ಕೋಬೇಕು. ಯಾವುದೇ ವ್ರತ ಮಾಡುವಾಗ ರಾಯರ ಗಾಯತ್ರಿ ಮಂತ್ರ ಹೇಳ್ಕೋಬೇಕು. ಏಕಾದಶಿ ದಿವಸ ಪಾರಾಯಣ ಮಾಡಲಿಕ್ಕೆ ಬರೋದಿಲ್ಲ. 2 ದಿವಸ ಅಂದರೆ 28, 29 ಗಾಯತ್ರಿ ಮಂತ್ರ ಹೇಳ್ಕೊಳ್ಳಿ. ರಾಯರ ಅಕ್ಷರ ಮಾಲಿಕಾ ಸ್ತೋತ್ರವನ್ನು ಹೇಳ್ಕೋಬಹುದು. ಇದೆಲ್ಲ ಸ್ತೋತ್ರ ಹೇಳ್ಕೊಂಡಾದಮೇಲೆ ನೀವು ರಾಯರಿಗೆ ಮತ್ತು ದೇವ್ರ ಮನೇಲಿ ಏನಾದರೂ ಹಣ್ಣುಗಳನ್ನು ಇಡೋ ಆಗಿದ್ರೆ ಇಟ್ಟು, ಜೊತೆಯಲ್ಲಿ ನಾನೇನು ನೈವೇದ್ಯ ಹೇಳಿದ್ನಲ್ಲ ಅದೇ ನೈವೇದ್ಯವನ್ನೇ ಮಾಡಿ ರಾಯರಿಗೆ ಮತ್ತು ವಿಷ್ಣುವಿಗೆ ಮತ್ತು ನಿಮ್ಮ ಕುಲದೇವರಿಗೂ ಒಂದು 3 ನೈವೇದ್ಯ ಬೇರೆ ಬೇರೆ ಬಟ್ಲಲ್ಲಿ ಇಡಿ. ನಿಮ್ಮ ಕುಲದೇವರಿಗೂ ಒಂದು ಸಮರ್ಪಣೆ ಮಾಡಿ ನೈವೇದ್ಯವನ್ನು, ಕುಲದೇವರನ್ನು ಕಡೆಗಾಣಿಸಬೇಡಿ. ಒಂದು ಬಟ್ಲಿನಲ್ಲಿ ಕುಲದೇವರಿಗೆ ನೈವೇದ್ಯ ಮಾಡಿ, ಒಂದು ಬಟ್ಲಿನಲ್ಲಿ ವಿಷ್ಣುವಿಗೆ ಸಮರ್ಪಣೆ ಮಾಡಿ, ಇನ್ನೊಂದರಲ್ಲಿ ರಾಯರಿಗೆ ಸಮರ್ಪಣೆ ಮಾಡಿ. ನೈವೇದ್ಯ ಎಲ್ಲ ಇಟ್ಟಾದ ಮೇಲೆ ಒಂದು ಪಂಚಾರತಿ ಮಾಡಿಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿ. ವ್ರತ ಅಂತ ಹೇಳಿ ಮಾಡ್ತಿರೋದ್ರಿಂದ ಗಂಡ ಹೆಂಡತಿ ಸೇರ್ಲಿಕ್ಕೆ ಹೋಗಬೇಡಿ, ಮನೇಲಿ ನಾನ್ ವೆಜ್ ಮಾಡ್ಲಿಕ್ಕೆ ಹೋಗಬೇಡಿ. ಸಾಯಂಕಾಲ 5:15 5:30 ಒಳಗಡೆ ಮತ್ತೆ ದೀಪವನ್ನು ನೀವು ದೇವ್ರ ಮನೆಯಲ್ಲಿ ಏನೆಲ್ಲ ಹಚ್ಚಿರ್ತೀರೋ ಅದೇ ಹಚ್ಚಿ, ತುಪ್ಪದಲ್ಲೇನೂ ಬೇಡ, ಎಣ್ಣೆಯಲ್ಲೇ ಹಚ್ಕೊಳ್ಳೋ ಅಂಥದ್ದನ್ನು ಮಾಡಿ. ಆದಷ್ಟು ನಾನು ಹೇಳಿರುವಂತಹ ಸಮಯದಲ್ಲಿ ಪೂಜೆ ಮಾಡಿ. ಬಹಳ ಶ್ರೇಷ್ಠವಾದಂತಹ ಫಲಗಳು ರಾಯರ ಈ 3 ದಿವಸದ ವ್ರತಗಳನ್ನು ಮಾಡೋದ್ರಿಂದ ನಿಮಗೆ ಲಭ್ಯ ಆಗುತ್ತೆ. ತಪ್ಪದೆ ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಯಾರೆಲ್ಲ ರಾಯರ ಭಕ್ತರು ಗೊತ್ತಿದ್ದಾರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವ್ರಿಗೂ ಕೂಡ ಹೊಸದಾಗಿ ನೋಡ್ತಾ ಇರೋಂಥವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಬಹಳಷ್ಟು ವಿಡಿಯೋಗಳು ನಿಮ್ಮ ಮುಂದೆ ಬರ್ತಾ ಹೋಗುತ್ತೆ ರಾಯರಿಗೆ ಸಂಬಂಧಪಟ್ಟಂತೆ. ಎಲ್ರಿಗೂ ಕೂಡ ನಮಸ್ಕಾರ. ರಾಯರು ಒಳ್ಳೇದು ಮಾಡಲಿ.